ಹಾಯ್ ಸ್ನೇಹಿತರೆ, ಬೆಳಿಗ್ಗೆ 4:15 ಎದ್ದು ನಡ್ಕೊಂಡು ಹೋಗ್ತಾ ಇದ್ದೀವಿ. 2ನೇ ದಿನದ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೀವಿ. ಚಳಿಗೆ ಬಿಸಿ ಬಿಸಿ ಕಾಫಿನ ಕುಡ್ಕೊಂಡು ಪಾದಯಾತ್ರೆನ ಮುಂದುವರಿಸ್ತೀವಿ. ಗೈಸ್, ಕಾಫಿ ಕುಡ್ದಾಯ್ತು, ಇವಾಗ ಪಾದಯಾತ್ರೆ ಮುಂದುವರಿಸ್ತಾ ಇದ್ದೀವಿ. ಸ್ನೇಹಿತರೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಕುಂತಿದ್ವಿ. ಇವಾಗ ಪೂಜೆ ಮಾಡಿ ಹೊರಡ್ತೀವಿ. ಸ್ನೇಹಿತರೆ, ನೋಡ್ತಾ ಬೆಳಕು ಹರಿದೋಯ್ತು. ಇನ್ನೇನು ಪೂಜೆ ನಡೀತಿದೆ ನೋಡಿ. ಪೂಜೆ ಮುಗೀತು, ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಮುಂದೆ ಒಂದು ದೇವಸ್ಥಾನ ಇದೆ. ಅಲ್ಲಿ ನಮಗೋಸ್ಕರ ಅಡುಗೆ ಆಗಿರುತ್ತೆ. ನಾವೆಲ್ಲರೂ ಹೋಗಿ ಅಲ್ಲಿ ನಾಷ್ಟ ಮಾಡ್ತೀವಿ. ಸ್ನೇಹಿತರೆ, ಇದೇ ನೋಡಿ ದೇವಸ್ಥಾನ ಬಂತು. ಸ್ನೇಹಿತರೆ, ಎಲ್ಲರೂ ನಾಷ್ಟ ಮಾಡ್ತಿದ್ದೀವಿ. ಇವಾಗ ಉಪ್ಪಿಟ್ಟು ಕೇಸರಿ ಬಾತು ತಿಂದು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಮುಂದುವರ್ಸಿದ್ವಿ ಪಾದಯಾತ್ರೆನ. ಸ್ನೇಹಿತರೆ, ದೇವಸ್ಥಾನ ಬಂದು ಕನಕಪುರ ರೋಡ್ ಹತ್ರ ಇದೆ. ಇಲ್ಲಿ ಬಂದು ಇವಾಗ ಊಟ ಮಾಡಕ್ ಬಂದಿದ್ದೀವಿ ನಾವು. ಸ್ನೇಹಿತರೆ, ನಾವಿವಾಗ ಊಟ ಮಾಡಿದ್ವಿ. ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡೋಣ ಅಂತ ನೋಡಿ ಇಲ್ಲಿ ಬಂದ್ವಿ. ಇಲ್ಲಿ ಮಲಗಿದ್ದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಮತ್ತೆ ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ವಿ. ಸ್ನೇಹಿತರೆ, ಇನ್ನು 12 ಕಿಲೋಮೀಟರ್ ಇದೆ ಆರೋಹಳ್ಳಿಗೆ ಹೋಗಿ ಆಲ್ಟ್ ಆಗ್ತೀವಿ ಇವತ್ತು. ನಾವಿವಾಗ ಆರೋಹಳ್ಳಿಲಿ ಆಲ್ಟ್ ಆಗಿದ್ದೀವಿ. ನೈಟ್ ಊಟ ಮುಗಿಸಿ ಮಲ್ಕೊಂಡ್ವಿ. ಇವತ್ತಿನ ವಿಷಯ ಇದಾಗಿತ್ತು. ನಾಳೆ ವಿಷಯಕ್ಕೋಸ್ಕರ ವೆಯ್ಟ್ ಮಾಡಿ.